ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಸೃಜನ್ ಕುಮಾರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿಯ ಜಾಬ್ ರೂಲ್ಸ್ ಗಳಿರ್ತದೆ ಅಂಡ್ ಆ ಜಾಬ್ ರೂಲ್ಸ್ ಗೆ ತಕ್ಕಂತೆ ನಿಮ್ಗೆ ಯಾವ ರೀತಿ ಕೆಲಸಗಳಿರ್ತದೆ ಅಂಡ್ ನಿಮ್ಗೆ ಲೆವೆಲ್ ಆಫ್ ಒಂದು ರೋಲ್ಸ್ ಗಳಿರ್ತದಲ್ಲ ಅದಕ್ಕೆ ಎಷ್ಟು ಸ್ಯಾಲರಿಗಳಿರ್ತದೆ ಮತ್ತೆ ನಿಮ್ಗೆ ಸ್ಯಾಲರಿ ಹೈಕ್ ಹೇಗೆ ಆಗ್ತದೆ, ಅದ್ರ ಜೊತೆಗೆ ಒಂದು ಟಾಪ್ ಮೋಸ್ಟ್ ಜಾಬ್ ರೋಲ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಯಾವುದು, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸೊ ಇದರಲ್ಲಿ ಈಗ ಡಿಜಿಟಲ್ ಮಾರ್ಕೆಟಿಂಗ್ ನೀವು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತೀರಾ. ಸೊ ಕಲಿತು ನೀವು ಜಾಯಿನ್ ಆಗುವಾಗ ಸೊ ಯಾವುದೇ ಒಂದು ಕಂಪನಿ ಅಥವಾ ಇವಾಗ IT ಅಲ್ಲಿ ತುಂಬಾ ರಿಕ್ವೈರ್ಮೆಂಟ್ಸ್ ಇದೆ. ಸೊ IT ಅಲ್ಲಿ ಡಿಜಿಟಲ್ ಮಾರ್ಕೆಟರ್ಸ್ ಅನ್ನ ತುಂಬಾ ಹೈರ್ ಮಾಡ್ತಾ ಇದ್ದಾರೆ. ಸೊ ಅದು ಯಾಕೆ ಅಂತ ನಾನು ಕೊನೆಗೆ ಹೇಳ್ತೀನಿ. ಸೊ ಕೆಲವೊಂದಿಷ್ಟು ನಾರ್ಮಲ್ ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್ ಅಥವಾ ದೊಡ್ಡ ಕಂಪನೀಸ್ಗಳಲ್ಲೂ ಕೂಡ ಹೈರ್ ಮಾಡ್ತಾ ಇದ್ದಾರೆ. ಅವಾಗ ಏಜೆನ್ಸಿಗಳಲ್ಲಿ ಆಸ್ ಯೂಶುವಲ್ ಹೈರಿಂಗ್ ಅವ್ರದ್ದು ಯಾವಾಗ್ಲೂ ಒಂದು ಪ್ರೋಸೆಸ್ ಇದ್ದೇ ಇರ್ತದೆ. ಸೊ ಇವಾಗ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಜಾಯಿನ್ ಆಗುವಾಗ ಇಂಟರ್ನ್ ಆಗಿ ಜಾಯಿನ್ ಆಗ್ತೀರಾ. ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ ಅಂತ ತಗೊಳ್ತಾರೆ. ಇಂಟರ್ನ್ಗೆ ಹೆಚ್ಚು ವರ್ಕ್ ಇರಲ್ಲ, ಅವರಿಗೆ ಕಂಪ್ಲೀಟ್ ಆಗಿ ಮಾರ್ಕೆಟಿಂಗ್ ಅನ್ನ, ಕಂಪನಿಯನ್ನ, ವರ್ಕ್ ಪ್ರೋಸೆಸ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಆಯ್ತಾ, ಅವ್ರಿಗೆ 1 ಮಂತ್ ಒಂದು ಪೀರಿಯಡ್ ಇರ್ತದೆ. ಅವಾಗ ಅವರಿಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದ್ರ ಜೊತೆಗೆ ಅನಲೈಸ್ ಕೂಡ ಮಾಡಿಸ್ತಾರೆ. ಸೊ ಮತ್ತೆ ಅದಾದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಅದರಲ್ಲಿ ಗ್ರಿಪ್ ಸಿಕ್ಕಿದ್ಮೇಲೆ ಸೊ ನಿಮ್ಗೆ ಯಾವ ರೋಲಿಗೆ ಅವರು ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರೋಲಿಗೆ ಶಿಫ್ಟ್ ಮಾಡ್ತಾರೆ. ಆಯ್ತಾ, ಈ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರೋಲ್ ಏನಾಗಿರ್ತದೆ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಮೀಡಿಯಾನ ಮ್ಯಾನೇಜ್ ಮಾಡೋದಾಗಿರ್ಬೋದು, ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅಥವಾ ಕಂಟೆಂಟ್ ಕೊಡುವಂತದ್ದಾಗಿರುವಂತದ್ದು. ಆಯ್ತಾ, ಸೊ ಕ್ಯಾಂಪೇನ್ಗೆ ಹೇಗೆ ಸ್ಟ್ರಾಟಜಿ ಮಾಡ್ಲಿ, ಈ ರೀತಿ ವರ್ಕ್ಗಳು ಅವರಿಗೆ ಇರ್ತದೆ. ಆಯ್ತಾ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರೋಲ್ ಇರ್ತದೆ. ಸೊ ನೆಕ್ಸ್ಟ್ ಆಫ್ಟರ್ ಇನ್ನೊಂದು ರೋಲ್ ಯಾವುದು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಇರ್ತಾರೆ. ಅರ್ಥ ಆಯ್ತಾ, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಸೊ ಇವರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡುವಂತದ್ದು, ಮ್ಯಾನೇಜ್ ಮಾಡುವಂತದ್ದು ಆ ಕೆಲಸ ಆಗಿರ್ತದೆ. ಈ ಎಕ್ಸಿಕ್ಯೂಟಿವ್ ಮತ್ತೆ ಇಂಟರ್ನ್ ಹೆಚ್ಚು ಡಿಫರೆನ್ಸ್ ಇರಲ್ಲ. ಆಯ್ತಾ, ಅವರು ಇಬ್ರು ಕೂಡ ಸೇಮ್, ಒಂದು ಇಂಟರ್ನ್ಗಿಂತ ಒಂದು ಸ್ಟೆಪ್ ನೆಕ್ಸ್ಟ್ ಇರ್ಬೋದು. ಬಟ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಕೆಲಸ ಏನಾಗಿರ್ತದೆ ಅಂತ ಹೇಳಿದ್ರೆ ಅವರು ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂತದ್ದು, ಈ ರೀತಿ ಕೆಲಸಗಳಿರ್ತದೆ. ಅರ್ಥ ಆಯ್ತಾ, ಅಲ್ಲಿ ಹೇಗೆ ನಾನು ಗ್ರೋ ಅನ್ನ, ನಮ್ಮ ಬಿಸ್ನೆಸ್ ಅಥವಾ ಕ್ಲೈಂಟ್ಸ್ ಬಿಸ್ನೆಸ್ ಅನ್ನ ಹೇಗೆ ಗ್ರೋ ಮಾಡುವಂಥದ್ದು ಅದ್ರ ಕಡೆ ಅವ್ರು ಫೋಕಸ್ ಮಾಡ್ತಾ ಇರ್ತಾರೆ. ಅಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆದ್ಮೇಲೆ ನಿಮ್ಗೆ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಅಂತ ಬರ್ತಾರೆ. ಆಯ್ತಾ, ಈ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಈ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಕೆಲಸ ಎಲ್ಲಿ ಎಲ್ಲ ಆಡ್ಸ್ ಪ್ಲಾಟ್ಫಾರ್ಮ್ ಇರ್ತದೆ, ಎಲ್ಲೆಲ್ಲ ಸೋಷಿಯಲ್ ಗ್ಯಾದರಿಂಗ್ ಆಗ್ತದೆ. ಆಯ್ತಾ, ಸೋಷಿಯಲ್ ಗ್ಯಾದರಿಂಗ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಒಂದು ಪೀಪಲ್ ಗ್ಯಾದರ್ ಆಗ್ತಾರೆ, ಅಲ್ಲಿ ಒಂದಿಷ್ಟು ಆಕ್ಟಿವಿಟಿ ಮಾಡ್ತಾರೆ, ಅವ್ರು ವ್ಯೂ ಮಾಡ್ತಾರೆ, ಎಂಗೇಜ್ ಇರ್ತಾರೆ. ಅಂತ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಚೂಸ್ ಮಾಡ್ಬೇಕು. ಅದರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಲಿಂಕ್ಡ್ಇನ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಯಾವುದೇ ಒಂದು ಫೇಸ್ಬುಕ್ ಆಗಿರ್ಬೋದು. ಸೊ ಯಾವ್ದೋ ಎಂಗೇಜ್ಡ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಅವ್ರು ಹುಡುಕ್ತಾ ಇರ್ತಾರೆ, ಎಲ್ಲಿ ನಾನು ಒಂದು ಒಳ್ಳೆ ಕನ್ವರ್ಷನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆಯ್ತಾ, ಎಲ್ಲಿ ನಾನು ತುಂಬಾ ಚೆನ್ನಾಗಿ ಆಡ್ಗೆ ಸ್ಪೆಂಡ್ ಮಾಡಿದ್ರೆ, ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರೆ ನಂಗೆ ಚೆನ್ನಾಗಿ ರಿಟರ್ನ್ಸ್ ಎಲ್ಲಿಂದ ಬರ್ಬೋದು. ಆಯ್ತಾ, ಸೊ ಇದ್ರ ಬಗ್ಗೆ ಅವರು ತುಂಬಾ ಫೋಕಸ್ ಆಗಿರ್ತಾರೆ ಈ ಪರ್ಫಾರ್ಮೆನ್ಸ್ ಮಾರ್ಕೆಟರ್. ಆಯ್ತಾ, ಸೊ ಅವರಿಗೆ ಕಂಪ್ಲೀಟ್ ಆಗಿ ಬಜೆಟ್ ಅನ್ನ ಶೆಡ್ಯೂಲ್ ಮಾಡೋದು, ಬಿಡ್ ಮಾಡೋದು, ಆಯ್ತಾ, ಈ ಫಿನಾನ್ಷಿಯಲ್ ಮ್ಯಾಟರ್ಸ್ ಗಳೆಲ್ಲ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಯಾರು? ಈ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಮೀಡಿಯಾ ಬಯರ್ ಅಂತ ಇನ್ನೊಬ್ರು ಬರ್ತಾರೆ. ಈ ಮೀಡಿಯಾ ಬಯರ್ ಕೆಲಸ ಏನು ಅಂತ ಹೇಳಿದ್ರೆ ಕನೆಕ್ಷನ್ ಬೆಳೆಸುವಂತದ್ದು, ಯಾವ್ದೆಲ್ಲ ಬೆಸ್ಟ್ ಪ್ಲಾಟ್ಫಾರ್ಮ್. ಈಗ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಕೆಲಸ ಏನಿರ್ತದಲ್ಲ ಇವ್ರು ಕೂಡ ಆಸ್ ಯೂಶುವಲ್ ಸಿಮಿಲರ್ ಮಾಡ್ತಾ ಇರ್ತಾರೆ. ಯಾವ್ದೆಲ್ಲ ಬೆಸ್ಟ್ ಪ್ಲಾಟ್ಫಾರ್ಮ್, ಎಲ್ಲಿ ಎಲ್ಲ ಆಡ್ಸ್ ರನ್ ಮಾಡಿದ್ರೆ ತುಂಬಾ ಒಳ್ಳೇದು, ಕೊಲಾಬ್ರೇಟ್ ಮಾಡೋದು, ಟೈ ಅಪ್ ಮಾಡೋದು, ಬಿಸ್ನೆಸ್ ಅನ್ನು ಗ್ರೋ ಮಾಡುವಂತ ಕೆಲಸ ಈ ಮೀಡಿಯಾ ಬಯರ್ ಇರ್ತಾರೆ. ಅಂದ್ರೆ ಆಡ್ಸ್ ಪ್ಲಾಟ್ಫಾರ್ಮ್ ಅನ್ನ ಬೈ ಮಾಡುವಂತ ಪರ್ಸನ್ ರೋಲ್ ಆಗಿರ್ತಾರೆ. ಇವರು ಮೀಡಿಯಾ ಬಯರ್ ರೋಲ್ಗೆ ಬರ್ತಾರೆ. ಸೊ ಇನ್ನು ಒಂದು ನೆಕ್ಸ್ಟ್ ಸ್ಟೆಪ್ ಹೋಗೋದಾದ್ರೆ ಟೀಮ್ ಲೀಡರ್ ಇರ್ತಾರೆ. ಆಯ್ತಾ, ಸೊ ಟೀಮ್ ಲೀಡರ್ ಕೆಲಸ ಏನು? ಇವರೆಲ್ಲ ಇವಾಗ ಇನ್ನೊಂದು ರೋಲ್ ಮಿಸ್ ಆಯ್ತು. ಅದರಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಬರ್ತಾರೆ. ಆಯ್ತಾ, ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತೆ ಅದ್ರ ಜೊತೆಗೆ ಗ್ರಾಫಿಕ್ ಡಿಸೈನರ್ ಬರ್ತಾರೆ. ಸೊ ವಿಡಿಯೋ ಎಡಿಟರ್ಸ್ ಕೂಡ ಬರ್ತಾರೆ. ಸೊ ಈ ಟೀಮ್ ಲೀಡರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಟೀಮ್ ಇರ್ತದಲ್ಲ, ಈ ಪರ್ಫಾರ್ಮೆನ್ಸ್ ಮಾರ್ಕೆಟರ್, ಮೀಡಿಯಾ ಬಯರ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಸೋಷಿಯಲ್ ಮೀಡಿಯಾ ಮಾರ್ಕೆಟರ್, ಎಕ್ಸಿಕ್ಯೂಟಿವ್, ಈ ಕಂಟೆಂಟ್ ಕ್ರಿಯೇಟರ್ಸ್, ರೈಟರ್ಸ್, ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಟೀಮ್ ಲೀಡರ್ ಅಥವಾ ಟೀಮ್ ಮ್ಯಾನೇಜರ್ ಏನ್ ಕೆಲಸ ಆಗಿರ್ತದೆ ಅಂತ ಹೇಳಿದ್ರೆ ಈ CRM ಅನ್ನ ಹ್ಯಾಂಡಲ್ ಮಾಡುವಂತದ್ದು, ಅಥವಾ ಕ್ಲೈಂಟ್ಸ್ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡುವಂತದ್ದು, ಕ್ಲೈಂಟ್ ಜೊತೆ ರಿಲೇಶನ್ಶಿಪ್ ಅನ್ನ CRM ವೆಲ್ ಮೇಂಟೈನ್ ಮಾಡುವಂತದ್ದು, ಪ್ರೆಸೆಂಟೇಷನ್, ಪ್ರಪೋಸಲ್, ಈ ರೀತಿ ಕೆಲಸ ಇರ್ತದೆ. ಆಯ್ತಾ, ಈ ಟೀಮ್ ಲೀಡರ್ಗೆ ಅಂದ್ರೆ ವರ್ಕ್ ಅನ್ನ ತಗೊಂಡು ಔಟ್ಪುಟ್ ಅನ್ನ ಕೊಡುವಂತ ಕೆಲಸ ಆಗಿರ್ತದೆ. ಯಾರಿಗೆ? ಈ ಟೀಮ್ ಲೀಡರ್ಗೆ ಆಗಿರ್ತದೆ. ಸೊ ಇನ್ನು ಒಂದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ಫುಲ್ ಸ್ಟ್ಯಾಕ್ ಡಿಜಿಟಲ್ ಮಾರ್ಕೆಟರ್ಸ್ ಅಂತ ಬರ್ತಾರೆ.
ಅರ್ಥ ಆಯ್ತಾ? ಫುಲ್ ಸ್ಟಾಕ್ ಡಿಜಿಟಲ್ ಮಾರ್ಕೆಟರ್ಸ್ ಅಂತ ಹೇಳ್ಬೋದು. ಈ ಫುಲ್ ಸ್ಟಾಕ್ ಡಿಜಿಟಲ್ ಮಾರ್ಕೆಟರ್ಸ್ ಕೆಲಸ ಏನಾಗಿರ್ತದೆ ಅಂತ ಹೇಳಿದ್ರೆ, ಅವರ ಕೆಲಸ ಕಂಪ್ಲೀಟ್ A to Z ಪ್ಲಾಟ್ಫಾರ್ಮ್ ಅವರಿಗೆ ನಾಲೆಜ್ ಇರ್ತದೆ. ಆಸ್ ಅ ಸೀನಿಯರ್ ಮೋಸ್ಟ್ ಆಗಿ ಅವರು ಕಂಪನಿಯಲ್ಲಿ ಇರ್ತಾರೆ. ಈ ಟೀಮ್ ಲೀಡರ್ಗಿಂತ ಒಂದ್ ಸ್ಟೆಪ್ ಮೇಲೆ ಅವರು ಒಂದು ಫುಲ್ ಕಂಪ್ಲೀಟ್ ನಾಲೆಜ್ ಇರುವಂತ ಪರ್ಸನ್ ಆಗಿರ್ತಾರೆ. ಅವ್ರು ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಸ್ಟ್ರಾಟಜಿಕ್ ವೇಲಿ ಥಿಂಕ್ ಮಾಡ್ತಾರೆ, ಆಯ್ತಾ? ಸೊ ಒಳ್ಳೆ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಲೆವೆಲ್ ಒಂದು ಇವರೆಲ್ಲರಿಗೂ ಒಂದು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ ಈ ಫುಲ್ ಸ್ಟಾಕ್ ಡಿಜಿಟಲ್ ಮಾರ್ಕೆಟರ್. ಅಂದ್ರೆ ಅವ್ರಿಗೆ ಎಲ್ಲದರ ಬಗ್ಗೆಯೂ ನಾಲೆಜ್ ಇರ್ತದೆ, ಎಲ್ಲದರಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ, ಆಯ್ತಾ? ಸೊ ಅವ್ರು ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರ ಕಂಪನಿ ಪೋರ್ಟ್ಫೋಲಿಯೋ ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರ ಟೀಮ್ ಲೀಡರ್ ಗೈಡ್ ಮಾಡ್ತಾರೆ, ಅವ್ರು ವರ್ಕ್ಸ್ ತಗೊಳ್ತಾರೆ, ಔಟ್ಪುಟ್ ತಗೊಳ್ತಾರೆ. ಈ ರೀತಿ ವರ್ಕ್ ಪ್ರೋಸೆಸ್ ಅನ್ನೋದು ಈ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಆಗ್ತದೆ. ಹಾಗಂತ ಹೇಳಿ ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ಮಾತ್ರ ವರ್ಕ್ ಅಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಅ ಪಾರ್ಟ್ ಆಫ್ ದಿ ಕಂಪನಿ, ಆಯ್ತಾ? ಒಂದು ಕಂಪನಿ ಅನ್ನೋದು ಡಿಜಿಟಲ್ ಮಾರ್ಕೆಟರ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಕೆಲವೊಮ್ಮೆ, ಆಯ್ತಾ? ಅವರ ವರ್ಕ್ ಖಾಲಿ ಈ ಆಡ್ಸ್ ರನ್ ಮಾಡೋದು ಮಾತ್ರ ಅಲ್ಲ, ಅವರ ವರ್ಕ್ ಬಿಸ್ನೆಸ್, ಅವರ ಒಂದು ಕಂಪನಿನ ರೆಪ್ರೆಸೆಂಟ್ ಮಾಡೋದು, ಒಳ್ಳೊಳ್ಳೆ ಪ್ರಪೋಸಲ್ಸ್ ಅನ್ನು ಕೊಡುವುದು, ಆಸ್ ಅ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಬಿಸ್ನೆಸ್ ಡೆವಲಪ್ಮೆಂಟ್ ಪರ್ಸನ್ ಆಗಿ ಕೂಡ ಅವ್ರು ಏನ್ ಮಾಡ್ಬೇಕಾಗ್ತದೆ, ವರ್ಕ್ ಮಾಡ್ಬೇಕಾಗ್ತದೆ. ಸೊ ಡಿಜಿಟಲ್ ಮಾರ್ಕೆಟರ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್, ಒಂದು ಬಿಸ್ನೆಸ್ ಅಥವಾ ಒಂದು ಕಂಪನಿ ಬೇಕಾಗಿರುವಂತ ಪರ್ಸನ್, ಆಯ್ತಾ? ನಾನು ಒಂದು ಕಂಪ್ಲೀಟ್ ಪ್ಯಾಕೇಜ್, ಒಂದು ಕಂಪನಿ ಅಥವಾ ಬಿಸ್ನೆಸ್, ಒಂದು ಯಾವುದೋ ಒಂದು ಬಿಸ್ನೆಸ್ ಮ್ಯಾನಿಗೆ ಬೇಕಾಗಿರುವಂತ ಒಂದು ಕಂಪ್ಲೀಟ್ ಪ್ಯಾಕೇಜ್ ಡಿಜಿಟಲ್ ಮಾರ್ಕೆಟರ್. ಸೊ ಅವ್ರ ಹತ್ರ ಎಲ್ಲ ಕೆಲಸನೂ ಮಾಡಿಸ್ಕೊಳ್ಬಹುದು, ಆಯ್ತಾ? ಅದರಲ್ಲಿ ಡಿಜಿಟಲ್ ಮಾರ್ಕೆಟರ್ ಖಾಲಿ ಡಿಜಿಟಲ್ ಮಾರ್ಕೆಟರ್ಗೆ ಫೋಕಸ್ ಮಾಡ್ಬೇಕಂತಾನೂ ಇಲ್ಲ. ಅವರಿಗೆ ಮಾರ್ಕೆಟಿಂಗ್ ಮೇಲೆ ನಾಲೆಜ್ ಇದ್ಮೇಲೆ ಆಫ್ಲೈನ್ ಕಡೆನೂ ಫೋಕಸ್ ಮಾಡಬಹುದು, ಆಫ್ಲೈನ್ ಸ್ಟ್ರಾಟಜೀಸ್ ಮಾಡಬಹುದು, ಆಫ್ಲೈನ್ ಪ್ರಪೋಸಲ್ಸ್ ಕೊಡ್ಬೋದು, ಆಮೇಲೆ ಆಫ್ಲೈನ್ ಸೆಮಿನಾರ್ಸ್ ಗಳನ್ನ ಆಫ್ಲೈನ್ ಅಲ್ಲಿ ಅವ್ರು ಏನ್ ಮಾಡ್ಬೋದು, ಅವರ ಕಂಪನಿನ ರೆಪ್ರೆಸೆಂಟ್ ಮಾಡಿ ಮಾತಾಡ್ಬೋದು. ಎನಿಥಿಂಗ್ ದೇ ಕ್ಯಾನ್ ಡೂ ಇಟ್ ಆಸ್ ಅ ಮಾರ್ಕೆಟರ್, ಆಯ್ತಾ? ನಾನು ಇವಾಗ ಹೇಳಿದೆ, ಈಗ IT ಗೆ ತುಂಬಾ ರಿಕ್ವೈರ್ಮೆಂಟ್ ಬರ್ತದೆ. ಯಾಕಂತ ಹೇಳಿದ್ರೆ ಕೆಲವರು ತುಂಬಾ ಆಪ್ ಅನ್ನ ಬಿಲ್ಡ್ ಮಾಡ್ತಾರೆ, ಹೊಸ ಇನೋವೇಷನ್ಸ್ ಟೆಕ್ನಾಲಜಿನ ಗ್ರೋ ಮಾಡ್ತಾರೆ. ಸೊ ಅದರ ಸೇಲ್ಸ್ ಬೇಕು, ಆಯ್ತಾ? B2B ಜಾಸ್ತಿ ನೋಡ್ತಾ ಇದ್ದಾರೆ IT ಅಲ್ಲಿ, ಆಯ್ತಾ? ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನೀಸ್ ಗಳೆಲ್ಲ B2B ಜಾಸ್ತಿ ನೋಡ್ತಾರೆ. ಅಂದ್ರೆ ಅವರಿಗೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಸಿಗಲ್ಲ, ಅವ್ರಿಗೆ ಬಿಸ್ನೆಸ್ ಮ್ಯಾನ್ ಗೆ ಟಾರ್ಗೆಟ್ ಮಾಡಬೇಕು B2B. ಸೊ ಅವ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಆ ರೀಸನ್ ಇಂದ ಅವರು ಡಿಜಿಟಲ್ ಮಾರ್ಕೆಟರ್ಸ್ ಗಳನ್ನ, ಸ್ಪೆಷಲಿಸ್ಟ್ ಗಳನ್ನ ಹೈರ್ ಮಾಡ್ತಾ ಇದ್ದಾರೆ. ಅವ್ರು ಇಂಟರ್ನ್ಸ್ ಗಳನ್ನ ಡೈರೆಕ್ಟ್ ಆಗಿ ಹೈರ್ ಮಾಡಲ್ಲ, ಒಂದು ಸ್ಪೆಷಲಿಸ್ಟ್ ನ ಹೈರ್ ಮಾಡಿ ಒಂದ್ 2-3 ಇಂಟರ್ನ್ಸ್, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಹೈರ್ ಮಾಡ್ತಾ ಇದ್ದಾರೆ. ಅಂಡ್ ಈ ರೀತಿ ವರ್ಕ್ ಪ್ರೋಸೆಸ್ ಎಲ್ಲ ಆಗ್ತಾ ಇದೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಸೊ ನಿಮ್ಗೆ ಇದರಲ್ಲಿ ಸ್ಯಾಲರಿ ಹೇಗಿರ್ತದೆ ಅಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ಇಂಡಸ್ಟ್ರಿ. ಕೆಲವರು ಇಂಟರ್ನಿಗೆ 25 ಕೊಡ್ತಾರೆ, ಇನ್ ಕೆಲವರು 15 ಕೊಡ್ತಾರೆ. ಎಕ್ಸಿಕ್ಯೂಟಿವ್ ಅಥವಾ ನಿಮ್ಗೆ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಅಂತ ಹೇಳಿದ್ರೆ 40-45 ತನಕ ಕೊಡ್ತಾರೆ. ಟೀಮ್ ಲೀಡರ್ ಅಂತ ಹೇಳಿದ್ರೆ 70 ಇರ್ತದೆ. ಇವಾಗ ನಿಮ್ಮ ಇಂಡಸ್ಟ್ರಿ, ಆಯ್ತಾ? ಕೆಲವೊಂದ್ ಕಡೆ ನಿಮ್ಗೆ ಫುಲ್ ಸ್ಟಾಕ್ ಡಿಜಿಟಲ್ ಮಾರ್ಕೆಟರ್ ಅಂತ ಹೇಳಿದ್ರೆ 1 lakh 1.5 lakh ತನಕ ಇರ್ತದೆ. ನೀವು ಅಬ್ರೋಡಿಗೆಲ್ಲ ಮೂವ್ ಆಗ್ತೀರಾ ಅಂತ ಹೇಳಿದ್ರೆ ನಿಯರ್ಲಿ ನಿಮ್ಗೆ 8 lakh per month ಕೊಡ್ತಾರೆ ಕೆಲವರು. ನೀವು ಬೇಕಾದ್ರೂ ಡೌಟ್ ಇದ್ರೆ ಹೋಗಿ ನೀವು UAE, ಆಯ್ತಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಸ್ಯಾಲರಿನ ನೋಡಬಹುದು, ಆಯ್ತಾ? ಅಲ್ಲಿ ಸ್ಯಾಲರಿಯಲ್ಲಿ ದೇವರ್ ಕ್ಲಿಯರ್ಲಿ ಮೆನ್ಷನ್ 1.5 lakh 2 lakh ಮಿನಿಮಮ್ ಅಂತೂ ಇದ್ದೇ ಇರ್ತದೆ ಅವರಿಗೆ, ಆಯ್ತಾ? ಅದು ಸ್ಪೆಷಲಿಸ್ಟಿಗಂತೂ ಮಿನಿಮಮ್ 5 to 6 lakh ಇಸ್ ಫಿಕ್ಸ್, ಆಯ್ತಾ? ಅಷ್ಟು ಕೊಡ್ತಾರೆ ಅಂತ ಹೇಳಿದ್ಮೇಲೆ ನಿಮ್ಗೆ ಅಷ್ಟೇ ವರ್ಕ್ ಇರ್ತದೆ. ನೀವು ತುಂಬಾ ಚಿಕ್ಕ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 40-50,000 ಸಿಗ್ಬೋದು, ಆಯ್ತಾ? ತುಂಬಾ ಚಿಕ್ಕ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಕಂಫರ್ಟ್ ಝೋನ್ ಅಲ್ಲಿ ಇಲ್ಲ, ನೀವು ತುಂಬಾ ಗ್ರೋ ಆಗ್ತೀರಾ, ತುಂಬಾ ಮೂವ್ ಆಗ್ತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ವಂಡರ್ಫುಲ್ ಅಪರ್ಚುನಿಟಿ. ಸೊ ಇನ್ನು ಏನಂತ ಹೇಳಿದ್ರೆ ಪ್ಯಾಸಿವ್ ಆಗಿ ಇನ್ಕಮ್ ಮಾಡಬಹುದು. ಸೊ ನಿಮ್ಗೆ ಇದರಲ್ಲಿ ಕ್ಲೈಂಟ್ಸ್ ಹಿಡಿಯೋದು ತುಂಬಾ ಈಸಿ. ಒಂದು ಬಿಸ್ನೆಸ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು, ಮಾರ್ಕೆಟಿಂಗ್ ಮಾಡ್ಕೊಡೋದು, ಲೀಡ್ಸ್ ಕೊಡೋದು ಅಂತ ದೊಡ್ಡ ಕೆಲಸ ಅಲ್ಲ. ಅವ್ರನ್ನ ಈಸಿಯಾಗಿ ಅಪ್ರೋಚ್ ಆಗಿ ಅವ್ರಿಗೆ ಗೈಡ್ ಮಾಡಿ ಒಳ್ಳೆ ರಿಸಲ್ಟ್ ಸರ್ವಿಸ್ ಕೊಟ್ಟರೆ ಅವ್ರು ಇನ್ನೊಂದು ಕ್ಲೈಂಟ್ ಅನ್ನು ಹಿಡಿದು ಮತ್ತೆ ಕೊಡ್ತಾರೆ ನಿಮ್ಗೆ. ಅವಾಗ ಪ್ಯಾಸಿವ್ ಇನ್ಕಮ್, ನಿಮ್ಮ ಜಾಬ್ ಜೊತೆ ಪ್ಯಾಸಿವ್ ಇನ್ಕಮ್ ಕೂಡ ಏನಾಗ್ತದೆ, ಜನರೇಟ್ ಆಗ್ತದೆ. ಸೊ ಇಷ್ಟೆಲ್ಲ ಆಪರ್ಚುನಿಟಿ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದೆ. ಸೊ ಆಯ್ತಾ, ಇವಾಗ AI ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಬರ್ತಾ ಇದೆ. ಅಂದ್ರೆ AI ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಅದರ ಒಂದು ಸಪರೇಟ್ ಆಪ್ ಕೂಡ ಬಂದ್ರೆ ಅದನ್ನ ಯೂಸ್ ಮಾಡಿ ಯುಟಿಲೈಸ್ ಮಾಡಿ ಬಿಸ್ನೆಸ್ ಮ್ಯಾನ್ ಗಳಿಗೆ ಚೆನ್ನಾಗಿ ಲೀಡ್ಸ್ ಕೊಡುವಂತ ಕೆಲಸ ಕೂಡ ನಾವೇ ಮಾಡಬೇಕಾಗಿರ್ತದೆ. ಸೊ ಇನ್ ಮುಂದೆ ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೂ ತುಂಬಾ ಗ್ರೋ ಆಗ್ತದೆ. ಸೊ 2025 ಇದ್ದೀವಿ, 2025 ಅಲ್ಲೇ ಇಷ್ಟು ಗ್ರೋ ಆಗ್ತಾ ಇದೆ. ಇನ್ನು ಒಂದ್ 2-3 ವರ್ಷ 4 ವರ್ಷ ಬಿಟ್ರೆ ಇನ್ನು ನೀವು ಊಹಿಸಲಾಗದಷ್ಟು, ನೀವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಊಹಿಸಲಾಗದಷ್ಟು ಏನಾಗ್ತದೆ ಅದು ಗ್ರೋ ಆಗ್ತದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, BBA MBA BCom ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೆ ನೀವು ಗ್ರಾಜುಯೇಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬಹುದು. ಸೊ ನಿಮ್ಮ ಕೆರಿಯರ್ ಅನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೋದು. ಸೊ ಇದು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಕೊಡ್ತಾ ಹೋಗ್ತೇನೆ. ಅಲ್ಲಿ ತನಕ ಬಾಯ್, ಸಿಗೋಣ.